ಈ ಪ್ರೀತಿಯಲ್ಲಿ ಅವರ ಮನಸ್ಥಿತಿ ಈ ಕ್ಷಣ ಏನಿದೆ, ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಈ ಪ್ರೀತಿ ಬಗ್ಗೆ ಏನ್ ನಡೀತಾ ಇದೆ, ನಿಮ್ ಬಗ್ಗೆ ಏನ್ ನಡೀತಾ ಇದೆ, ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಇದೊಂದು ಲವ್ ರೀಡಿಂಗ್, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಏನಿದೆ ಎನರ್ಜಿ ಚೆಕ್ ಮಾಡೋಣ. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ರು ಕೂಡ ರಿಸೀವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ಚಾನೆಲ್ ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡದೇ ಇದ್ದವರು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗಿ. ನನ್ನ ಜೊತೆ ಕನೆಕ್ಟ್ ಆದ್ರೆ ತುಂಬಾನೇ ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗತ್ತೆ. ಓಕೆ, ಸೊ ಎಸ್, ಫಸ್ಟ್ ಒನ್ ಕ್ವೀನ್ ಆಫ್ ಪೆಂಟಿಕಲ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ, ಟೆಂಪರೆನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ. ಓಕೆ, ಸೊ ಮನಸ್ಸು ತುಂಬಾ ಗೊಂದಲದಲ್ಲಿರುವಂಥದ್ದು ಅಂಡ್ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ ನಿಮ್ಮ ಪರ್ಸನ್ಗೆ. ಓಕೆ, ನೋಡ್ಬೋದು ಏಸ್ ಆಫ್ ಕಪ್ಸ್, ಮನ್ಸಲ್ಲಿ ತುಂಬಾ ಪ್ರೀತಿ ಇದೆ, ಬಟ್ ಅವರ ಥಿಂಕಿಂಗ್ ಏನಂತ ಹೇಳಿದ್ರೆ ಒಂದ್ಸಲ ಬೇಕು, ಒಂದ್ಸಲ ಬೇಡ. ನೀವು ಬೇಕು ಅಂತ ಅವ್ರ ಮನ್ಸಲ್ಲಿ ಹೇಳ್ತಿದ್ರೆ ಇನ್ನೊಂದ್ಸಲ ಬೇಡ ಅಂತ ಇನ್ನೊಂದ್ಸಲ ಅನಿಸ್ತಾ ಇದೆ ಅವ್ರ ಮನ್ಸಲ್ಲಿ. ಕ್ವೀನ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಈ ಒಂದು ದ್ವಂದ್ವ ಮನಸ್ಸು ಅಥವಾ ಈ ಚಂಚಲ ಮನಸ್ಸು ವೆರಿ ಸೂನ್ ಕ್ಲಿಯರ್ ಆಗುತ್ತೆ, ಅದರಿಂದ ಹೊರಗೆ ಬರ್ತಾರೆ. ಬಟ್ ಈ ಕ್ಷಣ ಪ್ರೀತಿಯಲ್ಲಿ ಅವರಿಗೆ ಒಂದು ಸ್ಥಿಮಿತ ಇಲ್ಲ, ಸ್ಥಿಮಿತವಾದಂತ ಒಂದು ಸ್ಟ್ರಾಂಗ್ ನಿರ್ಧಾರ ಕೂಡ ಇಲ್ಲ. ಬೇಕು ಬೇಡ ಅನ್ನೋಂತ ವಿಷಯದಲ್ಲೇ ಅವ್ರು ಇನ್ನೂ ಗುದ್ದಾಡ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಕ್ವೀನ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರು ಅವರ ಒಂದು ಪ್ರೀತಿನ ಪಡ್ಕೊಳ್ಳೋಕೆ ಹೋರಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಫ್ಯಾಮಿಲಿನ ಕನ್ವಿನ್ಸ್ ಮಾಡ್ತಾ ಇರಬಹುದು, ಅಥವಾ ಫ್ಯಾಮಿಲಿನ ಎದುರಾಕೊಳ್ತಾನೂ ಇರಬಹುದು, ಅಥವಾ ಕೆಲವೊಂದಷ್ಟು ವಿಷಯಗಳನ್ನ ಬಿಟ್ಟು ಬರ್ತಾ ಇರಬಹುದು. ಇಲ್ಲಿ ನಿಮ್ಮನ್ನ ಬಿಟ್ಟು ಕೂಡ ಅವರು ಫ್ಯಾಮಿಲಿ ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಎಲ್ಲೋ ಫೋರ್ಸ್ಫುಲಿ ಅವ್ರನ್ನ ಮದ್ವೆ ಮಾಡ್ತಿರೋಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಮದ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಎಲ್ಲದ್ರಿಂದನೂ ದೂರ ಇದ್ಬಿಡೋಣ ಅನ್ನುವಂತ ಮನಸ್ಥಿತಿಗೆ ಅವ್ರು ಇಲ್ಲಿ ಬಂದಿದ್ದಾರೆ. ನೋಡ್ಬೋದು ಟೆಂಪರೆನ್ಸ್ ಕಾರ್ಡ್, ಅವ್ರು ಅನ್ಕೊಂಡಂಗೆ ಏನು ಆಗ್ತಾ ಇಲ್ಲ. ಸೂರ್ಯ ಚಂದ್ರ ನೋಡ್ಬಹುದು, ಹಗಲು ರಾತ್ರಿ ಅಂದ್ರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಎಷ್ಟೇ ಯೋಚನೆ ಮಾಡಿದ್ರು ಏನು ಆಗ್ತಿಲ್ವಲ್ಲ ಅನ್ನೋಂತ ಒಂದು ಗೊಂದಲದಲ್ಲಿ, ಬೇಸರದಲ್ಲಿ ಅವರು ಈ ಕ್ಷಣ ಇದ್ದಾರೆ ಅನ್ನೋಂತ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಸೊ ವೆರಿ ಸೂನ್ ಅವ್ರಿಗೆ ಒಂದ್ ಯಾರೊಬ್ರು ಸಪೋರ್ಟ್ ಕೂಡ ಮಾಡಬಹುದು ಅವರ ಈ ಒಂದು ಪರಿಸ್ಥಿತಿಗೆ ಅನ್ನೋಂತ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ಪ್ರತಿಯೊಬ್ರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.